ಈ ವರ್ಷ ಶುರುವಲ್ಲೇ ನನ್ನೊಳಗೆ ಭಯ ಮತ್ತು ಭರವಸೆ ಜಾಸ್ತಿನೇ ಇತ್ತು. ಆದ್ರೆ ಈ ವರ್ಷ ನನಗೆ ವ್ಯಕ್ತಿಗಳನ್ನ, ಪರಿಸ್ಥಿತಿಗಳನ್ನ ಪರಿಚಯಿಸಿದ ರೀತಿ ವಿಭಿನ್ನವಾಗಿತ್ತು. ಕೆಲವು ದಿನಗಳು ಬೇಸರದಿಂದ ಉಸಿರಾಡೋಕ್ಕೂ ಕಷ್ಟ ಆಗ್ತಿತ್ತು. ಕೆಲವು ದಿನಗಳು ಮುಗಿಲು ಮುಟ್ಟೋವರೆಗೂ ಖುಷಿ ತುಂಬಿರ್ತಿತ್ತು. ಎಲ್ಲಾನು ಇಮ್ಮಿಡಿಯೇಟ್ ಆಗಿ ಎಕ್ಸ್ಪೆಕ್ಟ್ ಮಾಡ್ದೇನೆ ಟೈಮ್ಗೆ ಟೈಮ್ ಕೊಡೋದು ಕಲ್ತ್ಕೊಂಡೆ. ಕೆಲವೊಮ್ಮೆ ಲೆಟ್ ಸ್ಟಾಪ್ ಅಂದಿದ್ದು ಉಂಟು. ಆಗ ಇಷ್ಟು ದೂರ ಬಂದಿದ್ದೀನಿ, ಡೋಂಟ್ ಗಿವ್ ಅಪ್ ಅನ್ಕೊಂಡು ಮುಂದೆ ಬಂದಿದ್ದು ಉಂಟು. ಸ್ಲೋ ಆಗಿನೇ ನಡೀತಿತ್ತು ನನ್ನ ಲೈಫ್. ಆಗ ಸ್ವಲ್ಪ ನನ್ನ ಲೈಫ್ನ ಗೇರ್ ಅಪ್ ಮಾಡಿದ್ದು ನನ್ನ ಬೈಕ್. ಇದು ನನ್ನ ತುಂಬಾ ದಿನಗಳ ಕನಸಾಗಿತ್ತು. ಆ ಕನಸು ನನ್ನ ಕೈಗೆ ಬಂದ ಮೇಲೆ ನನ್ನ ಲೈಫ್ನ ಆಕ್ಸಿಲೇಟರ್ ರೈಸ್ ಆಯ್ತು. ಇದೇ ನನ್ನ ದೊಡ್ಡ ಗುರಿ ಆಗಿತ್ತಾ? ನೋ, ಒಂದು ದೊಡ್ಡ ಜರ್ನಿಯ ಪುಟ್ಟ ಹೆಜ್ಜೆ ಅಷ್ಟೆ. ಈ ವರ್ಷ ನನಗೆ ತುಂಬಾ ಚೆನ್ನಾಗಿತ್ತು. ತುಂಬಾ ವ್ಯಾಲ್ಯೂಯಬಲ್ ಪಾಠಗಳನ್ನೂ ಕಲಿಸ್ತು. ಅದ್ರಲ್ಲಿ ಮುಖ್ಯವಾಗಿ ಬದುಕು ಬಂದಂತೆ ಸ್ವೀಕರಿಸೋದು. ಕಾರಣ ಬದುಕಿನ ಅಂತಿಮ ಗುರಿ ಬದುಕೋದೇ ಅಲ್ವಾ? ಸೊ ಈ ವರ್ಷ ಹ್ಯಾಪಿಯಾಗಿ ಮುಗಿಸ್ತಾ ಇದ್ದೀನಿ. ಹೊಸ ವರ್ಷದ ಕಡೆ ಹೆಜ್ಜೆ ಇಡೋಕ್ ನಾನ್ ರೆಡಿ. ಸ್ಲೋ ಆಗಿ, ಸ್ಟ್ರಾಂಗ್ ಆಗಿ, ನನ್ನದೇ ರೀತಿಯಲ್ಲಿ.